ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ನಾನು ಶಿವಮೊಗ್ಗದಲ್ಲಿದ್ದೀನಿ. ಶಿವಮೊಗ್ಗ ನಾನು ಆಲ್ರೆಡಿ KSRTC ಬಸ್ ಸ್ಟಾಪ್ನ ನಾನು ಎಕ್ಸ್ಪ್ಲೋರ್ ಮಾಡಿರೋದಾಯಿತು. ಅದೇ ಥರ ಬಂದ್ಬಿಟ್ಟು ಪ್ರೈವೇಟ್ ಬಸ್ ಸ್ಟಾಪ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ನಾನು ಮೊನ್ನೆ ವಿಡಿಯೋ ನೋಡಿರೋರು ಗೊತ್ತಾಗಿರಬೇಕು, ನಾನು ಬೆಂಗಳೂರಿಗೆ ಹೋಗಿದ್ದೆ ಅಂತ ಹೇಳಿದ್ದೆ. ಬೆಂಗಳೂರಿಂದ ರಿಟರ್ನ್ ಬಂದು ಒಂದು ದೇವಸ್ಥಾನ ನಾನು ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿರೋದಾಯಿತು. ಸೊ ಅದೇ ಥರ ಇವತ್ತಿನ ವಿಡಿಯೋನ ನಾನು ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀನಿ. ತೀರ್ಥಹಳ್ಳಿಗೆ ಆಲ್ರೆಡಿ ನಾನು ಹೋಗಿದ್ದೀನಿ. ಸೊ ಮತ್ತೆ ತೀರ್ಥಹಳ್ಳಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ಇಲ್ಲಿ ಲೋಕಲೈಟ್ ಹತ್ರ ಎಲ್ಲ ವಿಚಾರಿಸಿದಾಗ ಇನ್ನೂ 2-3 ಜಾಗಗಳನ್ನ ನನಗೆ ಹೇಳಿದ್ದಾರೆ. ಆದಷ್ಟು ಬೇಗ ಮುಂದಿನ ಸೀರೀಸಲ್ಲಿ ಬಂದು ನಾನು ಆದಷ್ಟು ನಿಮ್ಮ ಮುಂದಕ್ಕೆ ಇಡ್ತೀನಿ, ವಿಡಿಯೋಸ್ನ ತಲುಪಿಸ್ತೀನಿ. ಸೊ ಅದೇ ಥರ ನಿಮ್ಮ ಕಡೆಯಿಂದ ಬೇಕಾಗಿರೋದೆಲ್ಲ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚಿಗೆ ವಿಡಿಯೋಸ್ಗೆ ಅದೇ ಥರ ಚೇಂಜಸ್ ಆಗಲಿ, ಏನಾದ್ರು ತಿದ್ದುಪಡಿ ಇದ್ರೆ ನನ್ನ ಕಮೆಂಟ್ ಮೂಲಕ ಹೇಳ್ತಾ ಇರಿ. ಸೊ ಇವತ್ತಿನ ಟಾಪಿಕ್ ಬಗ್ಗೆ ಹೇಳ್ತೀನಿ. ಸೊ ಗಾಯ್ಸ್, ಇವತ್ತು ನಾನು ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀನಿ. ತೀರ್ಥಹಳ್ಳಿ ಕುಂದಾದ್ರಿ ಬೆಟ್ಟ ಅಂತ ಒಂದು ದೇವಸ್ಥಾನ ಇದೆಯಂತೆ. ಅದು ಒಂದು ಬ್ಯೂಟಿಫುಲ್ ಆಗಿರೋ ದೇವಸ್ಥಾನ. ಆದಷ್ಟು ಬೇಗ ನಾನು ಇನ್ನೂ ಹೆಚ್ಚಿಗೆ ವಿಡಿಯೋಸ್ನ ಕವರ್ ಮಾಡ್ಕೊಂಡು ಇರ್ತೀನಿ. ಇದೇ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನಿಸ್ತು, ಅದಕ್ಕೆ ನಿಮ್ಮ ಮುಂದಕ್ಕೆ ತೋರಿಸ್ತಾ ಇದ್ದೀನಿ. ಆದಷ್ಟು ನನ್ನ ಜೊತೆನೇ ಜರ್ನಿ ಮಾಡ್ಕೊಂಡು ಎಲ್ಲ ದೇವಸ್ಥಾನವನ್ನು ನೋಡಿ ಅದರಲ್ಲಿ ಏನಾದರೂ ಚೇಂಜಸ್ ಇದ್ರೆ ಆದಷ್ಟು ತೋರಿಸ್ತೀನಿ. ಗಾಯ್ಸ್, ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಫೇಸ್ ಆಗಲಿ ನನ್ನ ಇದಾಗಲಿ ಆದಷ್ಟು ಬೇಗ ವೀಡಿಯೋಸಲ್ಲಿ ಬರ್ತಾ ಇರುತ್ತೆ. ಯಾಕಂದರೆ ನಾನು ಇನ್ನೂ ತುಂಬ ಪ್ರಿಪೇರ್ ಆಗೋದಿದೆ. ಆದಷ್ಟು ನಿಮ್ಮ ಕಡೆಯಿಂದ ಚೇಂಜಸ್ಸು ಕಮೆಂಟ್ ಮೂಲಕ ನನಗೆ ಏನೇನು ಚೇಂಜಸ್ ಬೇಕು ಅದು ಮಾಡಿಕೊಂಡು ಆದಷ್ಟು ಬೇಗನೆ ಬರ್ತೀನಿ. ಸೊ ಗಾಯ್ಸ್, ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಆಲ್ರೆಡಿ ಹೇಳಾಯಿತು. ನಾನು ಅದೇ ಥರ ಕರ್ನಾಟಕ ಸಂಗಮ ಸೀರೀಸ್ಗೂ ಹೆಚ್ಚಿಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಫ್ ಮೇಕ್ ಚೇಂಜರ್ ಚಾನಲ್ಗೂ ಸಪೋರ್ಟ್ ಮಾಡ್ತಾ ಇರಿ. ಏನಾದರೂ ಚೇಂಜಸ್ ಅಡಿಷನಲ್ ಆಗಿ ಆ್ಯಡ್ ಆನ್ ಇತ್ತು ಅಂದರೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ತಾ ಇರ್ಬೋದು. ಸೊ ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದನ್ನ ವಿಡಿಯೋಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಮೇತ ಮ್ಯಾಪ್ ಲಿಂಕ್ ಹಾಕಿರ್ತೀನಿ. ಹೋಗಿರೋರು ಇದ್ರೆ ನೀವು ಕಮೆಂಟ್ ಮಾಡಿ, ಹೋಗದೇ ಇರೋರು ಇದ್ರೆ ಅಟ್ಲೀಸ್ಟ್ ನೋಡ್ಕೊಂಡು ಹೋಗಿ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಜಾಗಗಳು. ಬನ್ನಿ ಗಾಯ್ಸ್, ಇವತ್ತು ಹೋಗೋಣ ಶಿವಮೊಗ್ಗದಿಂದ ತೀರ್ಥಹಳ್ಳಿ ಕುಂದಾದ್ರಿ ಬೆಟ್ಟಕ್ಕೆ ಒಂದು ಜರ್ನಿ. ಕುಂದಾದ್ರಿ ಬೆಟ್ಟ, ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಪವಿತ್ರ ತಪೋಭೂಮಿ. ಕನ್ನಡದಲ್ಲಿ ಕಥೆ. ಕುಂದಾದ್ರಿ ಬೆಟ್ಟಗಳು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ನೆಲೆಸಿರುವ ಒಂದು ಐತಿಹಾಸಿಕ ಹಾಗೂ ಆಧ್ಯಾತ್ಮಿಕವಾಗಿ ಮಹತ್ತರವಾದ ಜೈನ ಧಾರ್ಮಿಕ ತಾಣ. ಇದು ಸಮುದ್ರ ಮಟ್ಟದಿಂದ ಸುಮಾರು 300-200 ಅಡಿ ಎತ್ತರದಲ್ಲಿದೆ. ಈ ಬೆಟ್ಟದ ಮೇಲೆ ಶ್ರದ್ಧೆಯಿಂದ ಸ್ಥಾಪಿತವಾಗಿರುವ ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಜೈನ ಬಸದಿಯು ಜೈನ ಧರ್ಮದ ಪ್ರಾಚೀನ ಇತಿಹಾಸದ ಸಾಕ್ಷಿಯಾಗಿ ನಿಂತಿದೆ. ಪಾರ್ಶ್ವನಾಥ ತೀರ್ಥಂಕರ ಮತ್ತು ಕುಂದಾದ್ರಿಯ ಕಥೆಯ ಸಂಪರ್ಕ. ಜೈನ ಪುರಾಣಗಳ ಪ್ರಕಾರ ಪಾರ್ಶ್ವನಾಥರು ಜೈನ ಧರ್ಮದ 23ನೇ ತೀರ್ಥಂಕರರು. ಈ ಸ್ಥಳದಲ್ಲಿ ತಪಸ್ಸು ಮಾಡಿ ಧ್ಯಾನದಲ್ಲಿದ್ದ ಶ್ರೀಮಂತ ಜೈನ ತಪಸ್ವಿ ಆಚಾರ್ಯ ಕುಂದಕುಂದರ ಅವರ ಅನುಯಾಯಿಗಳಿಂದ ಪೂಜಿಸಲ್ಪಟ್ಟ ಮಹಾನ್ ತಪಸ್ವಿ. ಕುಂದಾದ್ರಿ ಎಂಬ ಹೆಸರು ಕೂಡ ಕುಂದಕುಂದಾಚಾರ್ಯರ ಹೆಸರುಗಳಿಂದಲೇ ಬಂದಿದ್ದು, ಅವರು ಈ ಬೆಟ್ಟದಲ್ಲಿ ಬಸ್ತಿ ತಪಸ್ಸು ಮಾಡಿದ ಸ್ಥಳವೆಂದು ನಂಬಲಾಗಿದೆ. ಇಲ್ಲಿ ಅವರು ನಾನಾ ಧ್ಯಾನ ವಿಧಾನಗಳ ಮೂಲಕ ಜ್ಞಾನದ ಬೆಳಕು ಹರಡಿದರು. ಕುಂದಾದ್ರಿಯ ಜೈನ ಬಸದಿ ವೈಶಿಷ್ಟ್ಯತೆ. ಈ ಬಸದಿಯು ಸುಮಾರು 17ನೇ ಶತಮಾನದಲ್ಲಿ ಕಟ್ಟಲಾಯಿತೆಂದು ನಂಬುವುದಿಲ್ಲ. ಇಲ್ಲಿ ಶ್ರೀ ಪಾರ್ಶ್ವನಾಥರ ಬೃಹತ್ ಕಲ್ಲು ಮೂರ್ತಿಯು ತಿರುಳಾಗಿ ಶಾಂತಿಯ ಸಂಕೇತವಾಗಿ ಇದೆ. ಬಸದಿ 2 ಕಲ್ಲಿನ ಗುಡಿಗಳನ್ನೊಳಗೊಂಡ ಒಳಗಿನ ಗುಡಿ ಪಾರ್ಶ್ವನಾಥರಿಗೆ, ಹೊರಗಿನದು ಸಾಮಾನ್ಯ ಉಪಾಸನೆಗೆ. ಪ್ರತಿ ವರ್ಷ ಮಕರ ಸಂಕ್ರಮಣದ ದಿನ ಬಹುಸಂಖ್ಯೆಯ ಭಕ್ತರು ಇಲ್ಲಿ ಭೇಟಿಯಾಗಿದ್ದಾರೆ. ಪ್ರಕೃತಿ ಸೌಂದರ್ಯ ಮತ್ತು ಸ್ಥಳದ ಶಾಂತಿ. ಕುಂದಾದ್ರಿ ಬೆಟ್ಟವು ದಟ್ಟ ಅರಣ್ಯದಿಂದ ಕೂಡಿದ ಉತ್ಕೃಷ್ಟ ಪ್ರಾಕೃತಿಕ ಸೌಂದರ್ಯವನ್ನು ಹೊಂದಿದೆ. ಬೆಟ್ಟದ ಮೇಲ್ಭಾಗದಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ದೃಶ್ಯ ಅದ್ಭುತ. ಇಲ್ಲಿ ಕೆಳಗೆ 2 ಹಳೆ ಹಳ್ಳಿಗಳು, ಕೆರೆಗಳು ಸಹ ಇವೆ. ಅಲ್ಲಿ ತಪಸ್ಸು ಮಾಡಿದವರು ಪವಿತ್ರ ನೆನಪುಗಳಿವೆ. ಸ್ಥಳ ಸಂಪೂರ್ಣ ಶಾಂತ ಧ್ಯಾನಕ್ಕೆ, ಧಾರ್ಮಿಕ ಚಿಂತನೆಗೆ ಅತ್ಯಂತ ಸೂಕ್ತವಾಗಿದೆ. ಸ್ಥಳ ಮಾಹಿತಿ. ಸ್ಥಳ ಕುಂದಾದ್ರಿ ಬೆಟ್ಟ, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ. ಹತ್ತುವ ಮಾರ್ಗ ತೀರ್ಥಹಳ್ಳಿಯಿಂದ ಸುಮಾರು 18 ಕಿ.ಮೀ ದೂರದಲ್ಲಿದೆ. ಪಾರ್ಕಿಂಗ್, ಬೆಟ್ಟದ ಮೇಲೆ ರಸ್ತೆ ಇದೆ. ಶ್ರಾವಣ ಮಾಸ ಮತ್ತು ಮಕರ ಸಂಕ್ರಾಂತಿಯ ವೇಳೆಗೆ ಹೆಚ್ಚು ಜನ. ಆಧ್ಯಾತ್ಮಿಕ ಸಂದೇಶ. ಕುಂದಾದ್ರಿ ಬೆಟ್ಟ ನಮ್ಮಲ್ಲಿ ಆತ್ಮಶುದ್ಧಿ, ತ್ಯಾಗ, ತಪಸ್ಸು ಮತ್ತು ಶಾಂತಿಯ ಜೀವನಪಥವನ್ನು ಕಲಿಸುವ ತೀರ್ಥಕ್ಷೇತ್ರವಾಗಿದೆ. ಪಾರ್ಶ್ವನಾಥರ ಬಸದಿಗೆ ಭೇಟಿ ನೀಡುವುದು ಆಧ್ಯಾತ್ಮಿಕ ಅನುಭವವಾಗಿ ಉಳಿಯುತ್ತದೆ. ಕುಂದಾದ್ರಿ ಬೆಟ್ಟ ತಪೋಭೂಮಿ ಮತ್ತು ಶ್ರದ್ಧೆಯ ಶಿಖರ. ವಿಸ್ತೃತ ಕನ್ನಡ ಕಥನ. ಇತಿಹಾಸ ಮತ್ತು ಧಾರ್ಮಿಕ ಹಿನ್ನೆಲೆ. ಕುಂದಾದ್ರಿ ಬೆಟ್ಟವು ಸಾವಿರಾರು ವರ್ಷಗಳ ಹಿಂದೆಯೇ ಜೈನ ತಪಸ್ವಿಗಳ ತಪಸ್ಸಿಗೆ ಸಾಕ್ಷಿಯಾದ ಪವಿತ್ರ ತಪೋಭೂಮಿಯಾಗಿ ಪರಿಗಣಿಸಲಾಗಿದೆ.
ಜೈನ ಧರ್ಮದ ಮಹಾನ್ ತಪಸ್ವಿ ಆಚಾರ್ಯ ಕುಂದಕುಂದ ಆಚಾರ್ಯ ಖಾಂಡೆಕಂದ ಈ ಬೆಟ್ಟದಲ್ಲಿ ತಪಸ್ಸು ಮಾಡಿದ್ದರು ಎಂಬ ಗಂಭೀರ ನಂಬಿಕೆ ಇದೆ. ಅವರೇ ಕುಂದಾದ್ರಿಗೆ ಎಂಬ ಹೆಸರಿಗೆ ಕಾರಣ. ಆಚಾರ್ಯ ಕುಂದಕುಂದರು ಜೈನ ತತ್ವಶಾಸ್ತ್ರದ ಮಹಾನ್ ವಿದ್ವಾಂಸರು. ಅವರು ಬರೆದ ಸಮಯಸಾರ, ಪಂಚಾಸ್ತಿಕಾಯ, ನಿಯಮಸಾರ, ಪ್ರವಚನಸಾರ ಎಂಬ ಗ್ರಂಥಗಳು ಜೈನ ಧರ್ಮದ ಆಧಾರಶಿಲೆಗಳಾಗಿವೆ. ಇವರ ತಪಸ್ಸು ನೆನೆಸಿಕೊಂಡು ಶ್ರದ್ಧೆಯಿಂದ ಇಲ್ಲಿ ಪಾರ್ಶ್ವನಾಥ ತೀರ್ಥಂಕರರ ಬಸದಿಯು ನಿರ್ಮಾಣಗೊಂಡಿದೆ. ಪಾರ್ಶ್ವನಾಥರು ಕೂಡ ಧ್ಯಾನ, ತಪಸ್ಸು ಮತ್ತು ಶಾಂತಿಯ ಮೂರ್ತಿ ಎಂದು ಇತಿಹಾಸ ತಿಳಿಸುತ್ತದೆ. ಬಸದಿಯ ಶಿಲ್ಪ ವೈಶಿಷ್ಟ್ಯತೆ ಮತ್ತು ಒಳಗೆ ಏನು ಇದೆ. ಪಾರ್ಶ್ವನಾಥರ ಮೂರ್ತಿ ಕಲ್ಲಿನಲ್ಲಿ ನಿರ್ಮಿಸಲ್ಪಟ್ಟಿದ್ದು ತುಂಬಾ ಶ್ರದ್ಧೆಯಿಂದ ನಿರ್ಮಾಣವಾಗಿದೆ. ಬಸದಿಯ ಮುಂದಿನ ಬಾಗಿಲು, ಶಿಲಾಶಾಸನ, ಅಂದವಾಗಿ ನಕ್ಷೆ ಮಾಡಿರುವ ಗುಡಿಯ ಗೋಡೆಗಳು ಎಲ್ಲವೂ ಜೈನ ಶಿಲ್ಪವೈಭವದ ಪ್ರತೀಕ. ಒಳಗೆ ನದಿ ತೀರ್ಥದ ಸಮೀಪದಂತೆ ಶಾಂತ ವಾತಾವರಣ. ಪಾರ್ಶ್ವನಾಥರ ಮುಖಭಾವದಲ್ಲಿ ಧ್ಯಾನ ಮತ್ತು ಅನುಗ್ರಹದ ಶಕ್ತಿಯ ಪ್ರತಿಬಿಂಬ. ಪ್ರಕೃತಿ, ಶ್ರದ್ಧೆ ಮತ್ತು ತ್ಯಾಗದ ಸಂಗಮ. ಕುಂದಾದ್ರಿಯು ದಟ್ಟ ಅರಣ್ಯದಿಂದ ಸುತ್ತಿಬಂದಿರುವ ಹಸಿರಾದ ಬೆಟ್ಟ. ಮುಂಜಾನೆ ಬರುವ ಮೂಡಣ ಹಗಲಿನಲ್ಲಿ ಬೆಟ್ಟದ ಮೇಲಿಂದ ಕಾಣುವ ಮೋಡ, ಕೆರೆಯ ನೋಟ ಮನಸ್ಸನ್ನು ಮಂಗಿಸುತ್ತವೆ. ಇಲ್ಲಿನ ಹವಾಮಾನ ಶೀತಲವಾಗಿದ್ದು ಪೂರ್ಣ ಧ್ಯಾನಕ್ಕೆ ಅನುಕೂಲ. ಕೆಳಗೆ ಇರುವ 2 ಪ್ರಾಚೀನ ಹಳ್ಳಿಗಳು ಬಸದಿ ತೀರ್ಥ ಎಂಬ ನಾಮಧೇಯದಿಂದ ಪ್ರಸಿದ್ಧವಾಗಿವೆ. ಪ್ರವಾಸಿಗರು ಇಲ್ಲಿ ಬೆಟ್ಟದ ಏರುವ ಮಾರ್ಗದಲ್ಲಿ ಸಹಜ ಶರಣು, ವಿಶ್ರಾಂತಿ, ಧ್ಯಾನ ಅನುಭವಿಸುತ್ತಾರೆ. ಪ್ರಮುಖ ಧಾರ್ಮಿಕ ಉತ್ಸವಗಳು: ಮಕರ ಸಂಕ್ರಾಂತಿ, ಸಾವಿರಾರು ಭಕ್ತರು ಬೆಳಗಿನ ಜಾವ ಬೆಟ್ಟ ಏರಿ ಪಾರ್ಶ್ವನಾಥ ದರ್ಶನ ಪಡೆಯುತ್ತಾರೆ. ಶ್ರಾವಣ ಮಾಸ, ಕಾರ್ತಿಕ ಮಾಸಗಳಲ್ಲಿ ವಿಶೇಷ ಪೂಜೆಗಳು, ಉತ್ಸವಗಳು ನಡೆಯುತ್ತವೆ. ಸ್ಥಳದ ಪ್ರವೇಶ ಮಾಹಿತಿ: ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ. ತೀರ್ಥಹಳ್ಳಿ ಕುಂದಾದ್ರಿ ದೂರ ಸುಮಾರು 18 ಕಿಮೀ. ಬೆಂಗಳೂರಿನಿಂದ ದೂರ ಸುಮಾರು 330 ಕಿಮೀ. ರಸ್ತೆ ಸಂಪರ್ಕ: ಬೆಟ್ಟದ ತುದಿವರೆಗೆ ಬಸ್ ಗಾಡಿ ಮೂಲಕ ಹೋಗಬಹುದು. ಸೂಕ್ತ ಕಾಲ: ಜುಲೈ, ಫೆಬ್ರವರಿ. ಮಳೆಗಾಲದ ನಂತರದ ಶೀತ ಋತು ಉತ್ತಮ. ಕುಂದಾದ್ರಿ ಬೆಟ್ಟ, ಶ್ರೀ ಪಾರ್ಶ್ವನಾಥ ತೀರ್ಥಂಕರರ ಪವಿತ್ರ ತಪೋಭೂಮಿ. ಕನ್ನಡದಲ್ಲಿ ಕಥೆ. ಕುಂದಾದ್ರಿ ಬೆಟ್ಟ. ಕುಂದಾದ್ರಿ ಬೆಟ್ಟಗಳು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆ, ತೀರ್ಥಹಳ್ಳಿ ತಾಲೂಕಿನಲ್ಲಿ ನೆಲೆಸಿರುವ ಒಂದು ಐತಿಹಾಸಿಕ ಹಾಗೂ ಆಧ್ಯಾತ್ಮಿಕವಾಗಿ ಮಹತ್ತರವಾದ ಜೈನ ಧಾರ್ಮಿಕ ತಾಣ. ಇದು ಸಮುದ್ರ ಮಟ್ಟದಿಂದ ಸುಮಾರು 300-200 ಅಡಿ ಎತ್ತರದಲ್ಲಿದೆ. ಈ ಬೆಟ್ಟದ ಮೇಲೆ ಶ್ರದ್ಧೆಯಿಂದ ಸ್ಥಾಪಿತವಾಗಿರುವ ಶ್ರೀ ಪಾರ್ಶ್ವನಾಥ ತೀರ್ಥಂಕರರ ಜೈನ ಬಸದಿಯು ಜೈನ ಧರ್ಮದ ಪ್ರಾಚೀನ ಇತಿಹಾಸದ ಸಾಕ್ಷಿಯಾಗಿ ನಿಂತಿದೆ. ಪಾರ್ಶ್ವನಾಥ ತೀರ್ಥಂಕರ ಮತ್ತು ಕುಂದಾದ್ರಿಯ ಕಥೆಯ ಸಂಪರ್ಕ. ಜೈನ ಪುರಾಣಗಳ ಪ್ರಕಾರ ಪಾರ್ಶ್ವನಾಥರು ಜೈನ ಧರ್ಮದ 23ನೇ ತೀರ್ಥಂಕರರು. ಈ ಸ್ಥಳದಲ್ಲಿ ತಪಸ್ಸು ಮಾಡಿ ಧ್ಯಾನದಲ್ಲಿದ್ದ ಶ್ರೀಮಂತ ಜೈನ ತಪಸ್ವಿ ಆಚಾರ್ಯ ಕುಂದಕುಂದರ ಅವರ ಅನುಯಾಯಿಗಳಿಂದ ಪೂಜಿಸಲ್ಪಟ್ಟ ಮಹಾನ್ ತಪಸ್ವಿ. ಕುಂದಾದ್ರಿ ಎಂಬ ಹೆಸರು ಕೂಡ ಕುಂದಕುಂದಾಚಾರ್ಯರ ಹೆಸರುಗಳಿಂದಲೇ ಬಂದಿದ್ದು ಅವರು ಈ ಬೆಟ್ಟದಲ್ಲಿ ಬಸ್ಸಿ ತಪಸ್ಸು ಮಾಡಿದ ಸ್ಥಳವೆಂದು ನಂಬಲಾಗಿದೆ. ಇಲ್ಲಿ ಅವರು ನಾನಾ ಧ್ಯಾನ ವಿಧಾನಗಳ ಮೂಲಕ ಜ್ಞಾನದ ಬೆಳಕು ಹರಡಿದರು. ಕುಂದಾದ್ರಿಯ ಜೈನ ಬಸದಿ ವೈಶಿಷ್ಟ್ಯತೆ: ಈ ಬಸದಿಯು ಸುಮಾರು 17ನೇ ಶತಮಾನದಲ್ಲಿ ಕಟ್ಟಲಾಯಿತೆಂದು ನಂಬುವುದಿಲ್ಲ. ಇಲ್ಲಿ ಶ್ರೀ ಪಾರ್ಶ್ವನಾಥರ ಬೃಹತ್ ಕಲ್ಲು ಮೂರ್ತಿಯು ತಿರುಳಾಗಿ ಶಾಂತಿಯ ಸಂಕೇತವಾಗಿ ಇದೆ. ಬಸದಿ 2 ಕಲ್ಲಿನ ಗುಡಿಗಳನ್ನೊಳಗೊಂಡ ಒಳಗಿನ ಗುಡಿ ಪಾರ್ಶ್ವನಾಥರಿಗೆ, ಹೊರಗಿನದು ಸಾಮಾನ್ಯ ಉಪಾಸನೆಗೆ. ಪ್ರತಿ ವರ್ಷ ಮಕರ ಸಂಕ್ರಮಣದ ದಿನ ಬಹುಸಂಖ್ಯೆಯ ಭಕ್ತರು ಇಲ್ಲಿ ಭೇಟಿಯಾಗಿದ್ದಾರೆ. ಪ್ರಕೃತಿ ಸೌಂದರ್ಯ ಮತ್ತು ಸ್ಥಳದ ಶಾಂತಿ: ಕುಂದಾದ್ರಿ ಬೆಟ್ಟವು ದಟ್ಟ ಅರಣ್ಯದಿಂದ ಕೂಡಿದ ಉತ್ಕೃಷ್ಟ ಪ್ರಾಕೃತಿಕ ಸೌಂದರ್ಯವನ್ನು ಹೊಂದಿದೆ. ಬೆಟ್ಟದ ಮೇಲ್ಭಾಗದಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ದೃಶ್ಯ ಅದ್ಭುತ. ಇಲ್ಲಿ ಕೆಳಗೆ 2 ಹಳೆ ಹಳ್ಳಿಗಳು, ಕೆರೆಗಳು ಸಹ ಇವೆ. ಅಲ್ಲಿ ತಪಸ್ಸು ಮಾಡಿದವರು ಪವಿತ್ರ ನೆನಪುಗಳಿವೆ. ಸ್ಥಳ ಸಂಪೂರ್ಣ ಶಾಂತ, ಧ್ಯಾನಕ್ಕೆ, ಧಾರ್ಮಿಕ ಚಿಂತನೆಗೆ ಅತ್ಯಂತ ಸೂಕ್ತವಾಗಿದೆ. ಸ್ಥಳ ಮಾಹಿತಿ: ಸ್ಥಳ ಕುಂದಾದ್ರಿ ಬೆಟ್ಟ, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ. ಹತ್ತುವ ಮಾರ್ಗ ತೀರ್ಥಹಳ್ಳಿಯಿಂದ ಸುಮಾರು 18 ಕಿಮೀ ದೂರದಲ್ಲಿದೆ. ಪಾರ್ಕಿಂಗ್: ಬೆಟ್ಟದ ಮೇಲೆ ರಸ್ತೆ ಇದೆ. ಶ್ರಾವಣ ಮಾಸ ಮತ್ತು ಮಕರ ಸಂಕ್ರಾಂತಿಯ ವೇಳೆಗೆ ಹೆಚ್ಚು ಜನ. ಆಧ್ಯಾತ್ಮಿಕ ಸಂದೇಶ: ಕುಂದಾದ್ರಿ ಬೆಟ್ಟ ನಮ್ಮಲ್ಲಿ ಆತ್ಮಶುದ್ಧಿ, ತ್ಯಾಗ, ತಪಸ್ಸು ಮತ್ತು ಶಾಂತಿಯ ಜೀವನಪಥವನ್ನು ಕಲಿಸುವ ತೀರ್ಥಕ್ಷೇತ್ರವಾಗಿದೆ. ಪಾರ್ಶ್ವನಾಥರ ಬಸದಿಗೆ ಭೇಟಿ ನೀಡುವುದು ಆಧ್ಯಾತ್ಮಿಕ ಅನುಭವವಾಗಿ ಉಳಿಯುತ್ತದೆ. ಕುಂದಾದ್ರಿ ಬೆಟ್ಟ ಕೇವಲ ಪ್ರವಾಸಿ ತಾಣವಲ್ಲ, ಅದು ಆತ್ಮ ಪಥದ ದಾರಿ. ಶರೀರ ಬರುವ ಭೂಮಿ ಕುಂದಾದ್ರಿ, ಅಂತಃಕರಣ ಬೆಳಕು ಹಬ್ಬುವ ತಪೋಭೂಮಿ. ಸಾವಿರಾರು ವರ್ಷಗಳ ಹಿಂದೆ ನಿಸರ್ಗದ ಮಡಿಲಲ್ಲಿ ನೆಲೆಸಿರುವ ಈ ಬೆಟ್ಟ ಧರ್ಮಪಥದ ದೀಪವನ್ನು ಹೊತ್ತಿತ್ತು. ಇಲ್ಲಿ ಯಾರೂ ಶೋರಿಲ್ಲ. ಇಲ್ಲಿಯ ಶಬ್ದವೇ ಹಕ್ಕಿಗಳ ಕೂಗು, ಗಾಳಿಯ ಚುಂಬನೆ ಮತ್ತು ಪವಿತ್ರತೆಯ ಕಂಪು.
ಆಚಾರ್ಯ ಕುಂದಕುಂದ ತಪಸ್ಸಿನ ಜೀವಂತ ದೀಪ. ಆಚಾರ್ಯ ಕುಂದಕುಂದರು ಇಲ್ಲಿಗೆ ಬಂದು ತಪಸ್ಸು ಮಾಡಿದರಂತೆ. ಅವರಿಗೆ ಇದು ತಪಸ್ಸಿನ ಆತ್ಮಶುದ್ಧಿಯ ಸ್ಥಳವಾಯಿತು. ಇಲ್ಲಿ ಅವರು ತತ್ವಶಾಸ್ತ್ರದ ದೀಪ ಬೆಳಗಿಸಿ ಸಮಯಸಾರ, ನಿಯಮಸಾರ ಮುಂತಾದ ಶಾಶ್ವತ ಗ್ರಂಥಗಳನ್ನು ರಚಿಸಿದರು. ಅವರ ನೆನಪಿಗೆ ಈ ಕುಂದಾದ್ರಿ ಎಂಬ ಹೆಸರಿತ್ತು. ಅವರು ಹೇಳಿದರು, ಆತ್ಮನ ಜ್ಞಾನವೇ ತಾತ್ಪರ್ಯ, ಬಾಹ್ಯ ಜೀವನ ಒಂದು ಸಂಚಾರಿ ನೆರಳು, ಪಾರ್ಶ್ವನಾಥ ತ್ರಾಣ, ತಪಸ್ಸು ತತ್ವದ ಪ್ರತಿಮೆ. ಈ ಬೆಟ್ಟದಲ್ಲಿ ನಿರ್ಮಿಸಲಾದ ಜೈನ ಬಸದಿ ಶ್ರೀ ಪಾರ್ಶ್ವನಾಥ ತೀರ್ಥಂಕರರಿಗೆ ಸಮರ್ಪಿತವಾದುದು. ಅವರ ಬೃಹತ್ ಕಲ್ಲಿನ ಮೂರ್ತಿ ದೇಹವನ್ನು ಮರೆಸುವ ನಿಶ್ಶಬ್ದ ಧ್ಯಾನದ ಸ್ವರೂಪ. ಇವರು ತಮ್ಮ ಜೀವನದಲ್ಲಿ ಧರ್ಮ ಮತ್ತು ತಪಸ್ಸಿಗೆ ಸಂಪೂರ್ಣ ಮೀಸಲಾದವರು. ಅವರು ತೋರಿದ ಮಾರ್ಗ ಅಹಿಂಸಾ, ಸತ್ಯ, ಬ್ರಹ್ಮಚರ್ಯ, ಅಪರಿಗ್ರಹ ಇಂದು ಮಾನವ ಸಮಾಜಕ್ಕೂ ದಾರಿ ತೋರುವ ದೀಪವಾಗಿದೆ. ಈ ಸ್ಥಳದ ಐತಿಹಾಸಿಕ ಪಾಠಗಳು. ಕುಂದಾದ್ರಿ ಕೇವಲ ಜೈನ ಧರ್ಮಕ್ಕೆ ಎಲ್ಲ ಧರ್ಮದ ಜನರಿಗೆ ಶ್ರದ್ಧಾ, ಶಾಂತಿ, ಸಂಭೋಗ ಮತ್ತು ತಪಸ್ಸಿನ ಸಂಕೇತವಾಗಿದೆ. ಇಲ್ಲಿ ತಪಸ್ಸು ಮಾಡಿದ ಮಹಾತ್ಮರು ಜೀವನವೆಂದರೆ ಶುದ್ಧ ತತ್ವದ ಅನುಭವ ಎಂಬ ಸಂದೇಶವನ್ನೇ ಬೋಧಿಸಿದರು. ಬಸದಿಯ ಶಿಲ್ಪಕಲೆ ಸುಂದರವಾಗಿ ತಲೆಬಾಗಿಸುವಂಥದ್ದು. ಇತರ ಜೈನ ತೀರ್ಥಕ್ಷೇತ್ರಗಳಂತೆಯೇ ಇಲ್ಲಿ ಶಿಲ್ಪಶೈಲಿ ಸರಳ, ಶುದ್ಧ, ಆಧ್ಯಾತ್ಮಿಕ ಶಕ್ತಿಯ ಅನುಭವ ಬಗ್ಗೆ ಹೇಳುವುದು. ಇಲ್ಲಿ ಕಾಲ ನಿಂತಿದ್ದಂತೆ ಅನಿಸುತ್ತದೆ, ಮರೆತಿದ್ದಂತೆ. ಕುಂದಾದ್ರಿಗೆ ಭೇಟಿ ಕೊಟ್ಟ ನಂತರ ಹಲವರಿಗೆ ಮನಶಾಂತಿ, ಆತ್ಮಭರವಸೆ, ಆಧ್ಯಾತ್ಮದ ಪ್ರೇರಣೆ ದೊರಕಿದ ಘಟನೆಗಳು ಸೇರಿವೆ. ಪ್ರಕೃತಿಯ ಕರುಣೆ. ಬೆಟ್ಟದ ತುದಿಯಲ್ಲಿ ನಿಂತು ಕೆಳಗೆ ನೋಡಿದರೆ ಮೊಟ್ಟ ಮೊದಲು ಕಾಣುವುದು ಮೋಡದ ಕಡಲಂತೆ ತೋರುವ ಮಸುಕಾದ ಕಾಡು. ಪ್ರಕೃತಿಯು ಇಲ್ಲಿ ನಿಮ್ಮ ಜೊತೆ ಮಾತನಾಡುತ್ತದೆ. ಇಲ್ಲಿ ನಿಲ್ಲು, ನೀನು ನಿನ್ನೊಳಗೆ ಹೋಗು. ಬೆಳಗಿನ ಜಾವದ ಸೂರ್ಯೋದಯ, ಸಂಜೆ ಸೂರ್ಯಾಸ್ತ ಮನಸ್ಸಿಗೆ ಚಿತ್ರವಾದ ರಂಗು ಕೊಡುತ್ತವೆ. ಫೋಟೋ ಅಥವಾ ವಿಡಿಯೋ ವ್ಲಾಗ್ಗಾಗಿ ಶಕ್ತಿಯುತ ವಾಕ್ಯಗಳು ಆಂಗ್ಲದಲ್ಲೂ ಕನ್ನಡ. ಈ ಬೆಟ್ಟ ಏರಿದ ಮೇಲೆ ನಾನು ಏನು ಕಳೆದುಕೊಂಡೆನು ಅನಿಸಿಲ್ಲ, ಏನು ಸಿಕ್ಕಿತು ಅನಿಸಿತು. ತಪಸ್ಸು ಕೇವಲ ಪಾಠವಲ್ಲ, ಇಲ್ಲಿ ಅದು ಗಾಳಿಯಲ್ಲಿ ಹರಿಯುತ್ತದೆ. ಪಾರ್ಶ್ವನಾಥರ ದೃಷ್ಟಿಯಲ್ಲಿಯೇ ನನಗೆ ಜ್ಞಾನವನ್ನು, ಶಾಂತಿಯನ್ನು ಕಾಣಿಸಲು ಸಾಧ್ಯವಾಯಿತು. ಇಂಗ್ಲಿಷ್. ಕೇವಲ ಬೆಟ್ಟವಲ್ಲ, ಕುಂದಾದ್ರಿ ಒಂದು ಆಂತರಿಕ ಪ್ರಯಾಣ. ಮೌನ ಮಾತನಾಡುವ ಮತ್ತು ಆತ್ಮ ಕೇಳುವ ಸ್ಥಳ ಕುಂದಾದ್ರಿ ಬೆಟ್ಟಗಳು. ನಂಬಿಕೆ ಇಲ್ಲಿ ಒಂದು ಆಚರಣೆಯಲ್ಲ, ಅದು ಗಾಳಿಯಲ್ಲಿ ಉಸಿರಾಡುತ್ತದೆ. ವಿಶೇಷ ಕಾರ್ಯಕ್ರಮಗಳು. ಮಕರ ಸಂಕ್ರಾಂತಿ, ಜೈನ ಭಕ್ತರಿಂದ ಸಾವಿರಾರು ಜನ ಸೇರಿ ವಿಶೇಷ ಧಾರ್ಮಿಕ ವಿಧಿವಿಧಾನ. ತಪಸ್ವಿಗಳ ಧ್ಯಾನ ಶಿಬಿರಗಳು ಜುಲೈ, ನವೆಂಬರ್ ನಡುವೆ ಇಲ್ಲಿ ನಿಮ್ಮನ್ನು ಕಾದಿವೆ. ದೇವಾಲಯಗಳ ರಹಸ್ಯ, ಪವಾಡದ ಕಥೆಗಳು ಮತ್ತು ನಿಜವಾದ ಭಾರತೀಯ ಸಂಸ್ಕೃತಿ. ನೀವು ಸತ್ಯಸಂಧರಾದ ಭಕ್ತರು, ಸಹಸ್ರಯಾತ್ರೆಯ ಹವ್ಯಾಸಿಗರು ಆಗಿದ್ದರೆ ಈಗಲೇ ಲೈಫ್ ಮೇಕ್ ಹ್ಯಾಂಗರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಯಾತ್ರೆಯ ನಿಜವಾದ ಅರ್ಥ ದರ್ಶನದಲ್ಲಿ ಇದೆ, ಭಕ್ತಿಯಲ್ಲಿ ಇದೆ, ಕಥೆಯಲ್ಲಿ ಇದೆ. ನೀವು ಶ್ರದ್ಧೆಯಿಂದ ನೋಡಿದರೆ ಇಲ್ಲಿ ಪ್ರತಿಯೊಂದು ವಿಡಿಯೋ ನಿಮ್ಮ ಹೃದಯ ಸ್ಪರ್ಶಿಸುತ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ದೇವರು ಕರೆದಂತೆ ಒಮ್ಮೆ ಭೇಟಿ ಕೊಡಿ. ಕನ್ನಡದ ಹೃದಯದಲ್ಲಿ ಅಡಗಿರುವ ದೇವಾಲಯಗಳು, ಬೆಟ್ಟದಾಚೆಯ ಕಥೆಗಳು, ನದಿಗಳ ದೈವಿ ಸಂವಹನ ಇವೆಲ್ಲವೂ ನಿಮ್ಮ ಮೊಬೈಲ್ಗೆ ಬರಲಿ ಅಂತ ಈ ಚಾನೆಲ್ ಇದೆ. ಲೈಫ್ ಮೇಕ್ ಹ್ಯಾಂಗರ್, ನಿಮ್ಮ ದೈವಿಕ ಪಯಣದ ನಿಜವಾದ ಸಂಗಾತಿ. ಇದೀಗಲೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಈ ರೀತಿ ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ ಹೆಸರು ಲೈಫ್ ಮೇಕ್ ಚೇಂಜರ್ ಮತ್ತು ನನ್ನ ಹೆಸರು ಜೈ. ನೀವು ಯಾವುದೇ ಪ್ರಶ್ನೆಗಳನ್ನು ಕಾಮೆಂಟ್ ಮೂಲಕ ಕೇಳಬಹುದು. ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನೀವು ನನ್ನ ಶಕ್ತಿ. ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಶೀಘ್ರದಲ್ಲೇ ಭೇಟಿಯಾಗುತ್ತೇವೆ.